ಈ ಜರ್ನಿಯಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ ಬಂದ್ರ ಸ್ವಾಮಿ? ಕಷ್ಟ ಬಿದ್ದು ಬೆಟ್ಟದಿಂದ ಉರುಳಿ ಕೆಳಗೆ ಬರ್ತಾ ಇದ್ದಾರೆ. ಕರಾಬು. ಬನ್ನಿ 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 ಸ್ವಾಮಿ, ಕಾಯ್ತಾ ಇದೀವಿ. ಬಂದ್ರು ಯಾರೋ ಸಾಕು, ಬೇರೆ ಜಾಗ ಚೇಂಜ್ ಮಾಡೋಣ. ಬರೀ ಲೈಫ್ ಸ್ಟೋರಿನಾ? ಒಂದು ನಿಮಿಷ, ಯಾರೋ ಮಾತಾಡ್ತಾ ಇದ್ದಾರೆ. ಹೋಗ್ಬಿಡ್ಲಿ ಅವರು. ಅಯ್ಯ, ಏನಾದ್ರೂ ಇನ್ಫಾರ್ಮೇಶನ್ ಕೊಡಿ ಸ್ವಾಮಿ, ಕೇಳಮ್ಮ. ಇನ್ನು 15 days ಆದ್ಮೇಲೆ ಮತ್ತೆ ಬರ್ತೀವಿ. ಯವಿ ಯವಿ, ಅಯ್ಯ ನಿನ್ನ. ಅದೇನೋ ಪಾಪ್ಕಾರ್ನ್ ಅಂತಾರಲ್ಲ ಬುದ್ಧಿ, ತಿಂತಾ ಇದ್ದೀವಿ. ಶುರು ಹಚ್ಕೊಳ್ಳಿ ಸ್ವಾಮಿ. ಫಿಟ್ನೆಸ್ ಯಾಕೆ ಬೇಕು? ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ವಾಟ್ ಯು ಹ್ಯಾವ್. ಅದಕ್ಕೋಸ್ಕರ ಮಾಡಬೇಕು. ಅಂದರೆ ಇವತ್ತಿನ ದಿನಕ್ಕೆ ಲೈಫ್ ಸ್ಟೈಲಲ್ಲಿ ಎಕ್ಸಸೈಸ್ ಇಸ್ ಬಿಕಮ್ ಎ ರೊಟೀನ್. ಖಂಡಿತ ಎಲ್ಲರಿಗೂ ನೀಡ್ ಆಗೋಗಿದೆ, ಎಲ್ಲರೂ ಮಾಡಬೇಕು. ಇದು ಕೇಳೋಕ್ಕೂ ಚೆನ್ನಾಗಿದೆ, ಹೌದಪ್ಪ. ಎಲ್ಲರೂ ಹೇಳೋದೇ ಹೆಲ್ತ್ ನೋಡ್ಕೋಬೇಕು, ವೆಯ್ಟ್ ಲಾಸ್ ಮಾಡಬೇಕು, ಅದಕ್ಕೋಸ್ಕರ ಎಕ್ಸಸೈಸ್ ಮಾಡಬೇಕು ಅಂತ. ಆ್ಯಕ್ಚುಲ್ ರೀಸನ್ ಬಂದು ನಮಗೆ ನಮ್ಮ ಬಾಡಿದು ವ್ಯಾಲ್ಯೂ ಗೊತ್ತಿಲ್ಲ. ಅಂದರೆ ಎಷ್ಟು ಸೂಪರ್ ಮಿಷಿನ್ ಅದು ಅಂತ ಗೊತ್ತಿಲ್ಲ. ವಿ ಬೀನ್ ಗಿಫ್ಟೆಡ್ ವಿತ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ. ಇಟ್ ಇಸ್ ಸಮಥಿಂಗ್ ವೆರಿ ಯೂನಿಕ್. ಅಂದರೆ ನಾವು ಇಷ್ಟೊಂದು ಜನ ಇರೋದಕ್ಕೆ ಅದು ಬೆಲೆ ಗೊತ್ತಾಗ್ತಿಲ್ಲ. ನಮಗೆ ಯಾವ ಥರ ಒಂದು ಯೂಟ್ಯೂಬ್ ವೀಡಿಯೋ ತೆಗೆದ್ಬಿಟ್ಟು ನಮ್ಮ ಕಣ್ಣು ಹೆಂಗೆ ವರ್ಕ್ ಆಗುತ್ತೆ, ಹಾರ್ಟ್ ಹೆಂಗೆ ವರ್ಕ್ ಆಗುತ್ತೆ ಸ್ಟಡಿ ಮಾಡಿ ಸುಮ್ಮನೆ ಅದ್ರ ಬಗ್ಗೆ ತಿಳ್ಕೊಂಡು ನೋಡಿ, ವಿಲ್ ಬಿ ಸರ್ಪ್ರೈಸ್ಡ್. ಇಷ್ಟು ಒಂದು ಸಫೆಸ್ಟಿಕೇಟೆಡ್ ಮಿಷಿನ್ ಅಂತ. ಸೊ ದಟ್ಸ್ ಬೀನ್ ಗಿಫ್ಟೆಡ್ ಟು ಅಸ್. ವಿ ಬೀನ್ ಗಿಫ್ಟೆಡ್ ವಿತ್ ಸಮಥಿಂಗ್ ವೆರಿ ಯೂನಿಕ್. ಸೊ ಯು ನೀಡ್ ಟು ಬಿ ಥ್ಯಾಂಕ್ಫುಲ್. ಆ ಥ್ಯಾಂಕ್ಫುಲ್ ಇದು ಕೊಟ್ಟಿದ್ದಾರಲ್ಲ, ಅದನ್ನು ನಾನು ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ. ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಾಟ್ ಅಬೌಟ್ ಏನೋ ವೆಯ್ಟ್ ಲಾಸ್ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಅದೆಲ್ಲ ಕಮ್ಸ್ ಲೇಟರ್. ನಿಮ್ಮ ಜವಾಬ್ದಾರಿ ಅದು. ಎವ್ರಿ ಒನ್ ಶುಡ್ ಡೂ ಅಟ್ಲೀಸ್ಟ್ 30 to 40 minutes ಫಾರ್ ದೆಮ್ಸೆಲ್ಫ್ ಟು ಟೇಕ್ ಕೇರ್ ಆಫ್ ದಿಸ್ ಬಾಡಿ. ಎಲ್ಲ ನ್ಯಾಚುರಲ್ ಆಗಿರುವಾಗ ಫಿಟ್ನೆಸ್ ಹಾಕಬೇಕು. ಹಾಗೆ ಬಂದು ಹಾಗೆ ಹೋಗ್ಬೋದಲ್ಲ? ಖಂಡಿತ ಇದೆಲ್ಲ ನ್ಯಾಚುರಲಿ ಗಿಫ್ಟೆಡ್ಡು ಬಂತು, ಹಂಗೆ ಇದೆ, ಹಾಗೆ ಹೋಗ್ಬಿಟ್ರೆ ತೊಂದರೆ ಇಲ್ಲ. ಬಟ್ ಹಾಗೆ ಹೋಗ್ತಾ ಇಲ್ವಲ್ಲ, ಅದು ಪ್ರಾಬ್ಲಮ್. ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಏನು ಮಾಡ್ತಾ ಇದ್ದೀರಾ? ಒಂದು ಎಕ್ಸ್ಟ್ರಾ ಸ್ಪೂನ್ಸ್ ಶುಗರ್ ತಿಂದರೆ ಬಾಡಿಲಿ ಏನಾಗುತ್ತೆ ಅಂತ ಒಂದು ಐಡಿಯಾ ಇದೆಯಾ? ಸೊ ಇಫ್ ಯು ಆರ್ ದಟ್ ಇಸ್ ವಾಟ್ ಇಸ್ ದ ಹೋಲ್ ಥಿಂಗ್. ಅದನ್ನೇ ಮಾಡಬೇಕು. ನ್ಯಾಚುರಲಿ ಏನು ಬಂತು ನಿಮ್ಗೆ ಎಷ್ಟು ದಿನ ಹಾಗೆ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಷ್ಟೇ. ನಾನು ಹೇಳ್ತಾ ಇರೋದು, ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ಅದನ್ನ ನ್ಯಾಚುರಲಿ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ನಮ್ಮ ಥಿಂಕಿಂಗ್ ಪ್ರೋಸೆಸ್ಸು, ನಾವು ಮಾಡ್ಕೋತಾ ಇರೋ ಸ್ಟ್ರೆಸ್ಸು, ನಾವು ತಿಂತಾ ಇರೋ ಊಟ ಇದನ್ನು ಹಾಳು ಮಾಡ್ತದೆ. ಅದಕ್ಕೋಸ್ಕರ ಮಾಡಬೇಕು. ಅದು ಹೆಂಗಿದೆ ಹಾಗೆ ಇಟ್ಕೊಳ್ಳೋಕ್ಕಾದ್ರೆ ದಟ್ಸ್ ದ ಅಚೀವ್ಮೆಂಟ್. ನೀವು ಹೆಂಗೆ ಬಂದ್ರಿ, ನಿಮ್ಮ ಕಡೆಯಿಂದ ಏನೂ ತಪ್ಪಾಗಿದ್ರೆ ಹಾಗೆ ಇಟ್ಕೊಂಡು ಹೋದರೆ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಗೋ ಹೆಡ್ ವಿತ್ ದಟ್. ದೃಷ್ಟಿಕೋನ. ಯೋಗ ಮಾಡೋದಕ್ಕಿಂತ ಮುಂಚೆ, ಯೋಗ ಮಾಡಿದ ಮೇಲೆ ಒಂದೇ ವಿಷಯದ ಬಗ್ಗೆ ನಾವು ಯೋಚನೆ ಮಾಡೋ ರೀತಿ ಎಷ್ಟು ಬದಲಾಗುತ್ತೆ. ಒಬ್ಬರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಾನು ನೋಡಿದಾಗ ನನ್ನ ಮೈಂಡಲ್ಲಿ ಇವಳೇನಪ್ಪ ಇಷ್ಟು ಚೆನ್ನಾಗಿ ಡ್ರೆಸ್ ಆಗಿದ್ದಾಳೆ, ನನ್ನ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಆಗಿಲ್ವೇನೋ, ಹಾಗೇನೋ ಅದೊಂದು ಯೋಚನೆ ಬರ್ತಾಯಿತ್ತು. ಈಗ ನನ್ನೊಳಗೆ ಇನ್ನೊಬ್ರು ನೋಡಿದಾಗ ನಾವು ಯಾಕೆ ಹಾಗೆ ಹೊಟ್ಟೆ ಉರಿ ಅಂತ ಹೇಳ್ತೀವಲ್ವ, ಏನಾಗುತ್ತೆ ಅದು ಹೊಟ್ಟೆ ಉರಿ ಅಂದರೆ ಏನು? ಸೊ ಆ ಕ್ವಶನಿಗೆ ನನ್ನೊಳಗೆ ಕ್ವಶನ್ ಮಾಡ್ಕೊಳ್ಳೋದು ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ಜಾಸ್ತಿ. ಮಲಂ ಶರೀರಸ್ಯ ಚ ವೈದ್ಯಕೇನ. ನನಗೆ ಚಿಕ್ಕ ವಯಸ್ಸಿಂದ, ಅಂದರೆ ಈಗ ಆಫ್ ಲೈಟ್ ಸ್ವಲ್ಪ ಕಮ್ಮಿ ಆಗೋಗಿದೆ, ಎಸ್ಪೆಷಲಿ ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಇಲ್ಲ. ಬಟ್ ಚಿಕ್ಕ ವಯಸ್ಸಿಂದ ನನಗೆ ಶೂಸು ಏನೋ ಒಂದು ಕ್ರೇಜು, ಒಳ್ಳೆ ಶೂಸು, ಎಸ್ಪೆಷಲಿ ಬ್ರ್ಯಾಂಡೆಡು ಆ ಥರ ಶೂಸ್ ಬಗ್ಗೆ ತುಂಬ ಕ್ರೇಜು. ಎಲ್ಲಿ ತನಕ ಅಂದರೆ ನೀವು ನಂಬಲ್ಲ, ನಮ್ಮ ಅಕ್ಕನ ಮದುವೆ ನನಗೆ 18 ವರ್ಷ
18 ಇಯರ್ಸ್ ಅವಾಗ. ಐ ಆಮ್ ಟಾಕಿಂಗ್ ಅಬೌಟ್ ಅರೌಂಡ್ 24 ಇಯರ್ಸ್ ಬ್ಯಾಕ್. ಅಕ್ಕನ ಮದುವೆಗೆ ಎಲ್ಲರಿಗೂ 2,500, ನಮ್ಮ ಅಣ್ಣಂಗೆ 2,500, ನಂಗೆ 2,500 ದುಡ್ಡು ಕೊಟ್ಟಿದ್ದಾರೆ. ನಾನು ಹೋಗಿ ಬಟ್ಟೆನೂ ತೊಗೊಂಡಿಲ್ಲ, ಬರೀ ಶೂ ತೊಗೊಂಬಂದಿನಿ, ಸಾಕ್ಸು ಇಲ್ಲ. ಅದಕ್ಕೆ ಅಷ್ಟಿಷ್ಟ ನನಗೆ. ನಾನು ಆ ಟೈಮಲ್ಲಿ ನಾನು ಜನಗಳನ್ನ ಜಡ್ಜ್ ಮಾಡ್ತಾ ಇದ್ದಿದ್ದೆ, ಅವ್ರು ಯಾವ ಥರ ಶೂ ಹಾಕ್ತಾರೆ ಅದ್ರ ಮೇಲೆ. ಬಟ್ ಆಫ್ ಲೇಟ್ ಐ ರಿಯಲೈಸ್ಡ್ ಇಟ್ ಇಸ್ ಜಸ್ಟ್ ಎನ್ ಅದರ್ ಏನೋ ಯಾರನ್ನೋ ನೋಡಿ ಅಥವಾ ಯಾವುದೋ ಒಂದು ಇದ್ರಲ್ಲಿ ಬಂದಿರೋ ಒಂದು ಥಾಟ್ ಅಂದ್ಬಿಟ್ಟು ಐ ಹ್ಯಾವ್ ಡಿಲೀಟೆಡ್ ಇಟ್. ಆಫ್ ಲೇಟ್ ಐ ಡೋಂಟ್ ಡೂ ದಟ್, ಬಟ್ ದಿಸ್ ಎ ವೆರಿ ಕ್ರೇಜಿ ಥಿಂಗ್. ಐ ಆಲ್ವೇಸ್ ಹ್ಯಾವ್ ಬೀನ್ ಅಡ್ಮೈರಿಂಗ್ ಮೈ ಸೆಲ್ಫ್. ಹಿಂಗೂ ಯೋಚನೆ ಮಾಡ್ತಾ ಇದ್ದೆ ನಾನು ಮುಂಚೆ ಅಂತ. ನಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್ನ ಆಧಾರವಾಗಿ ಇಟ್ಕೊಂಡು ಅಡ್ವೈಸ್ ಮಾಡಬೇಕಾ, ಇಲ್ಲ ಬ್ಲೈಂಡಾಗಿ ಹಾಗೆ ಹೇಳ್ತಾ ಹೋಗ್ಬೇಕಾ? ಅಡ್ವೈಸ್ ಅಂದರೆ ಒಂಥರ ವಿಚಿತ್ರ ಅದು. ಅಂದರೆ ಇವಾಗಂತೂ ಏನು ಕೇಳಲೇಬೇಡಿ, ಎಲ್ಲರ ಹತ್ರ ಇದೆ. ನಾನು ಹೇಳಿದ್ದಲ್ಲ ನಿಮಗೆ, ಹಾಗೆ ಮಾಡಿ ಆಗತ್ತೆ. ನಿಮ್ಗೆ ತಲೆ ನೋವಿದ್ರೆ ಈ 2 ಟ್ಯಾಬ್ಲೆಟ್ ತೊಗೊಂಬಿಡಿ ಸರ್. ಡಾಕ್ಟ್ರ್ ಹತ್ರ ಎಲ್ಲ ಯಾಕೆ ಹೋಗ್ತೀರಾ? ನಾನು ಹೇಳ್ತೀನಿ ಕೇಳಿ. ಅಲ್ಲಪ್ಪ ಸ್ವಾಮಿ, ₹2 ವೇಸ್ಟ್ ಮಾಡ್ಕೊಂಡು ಯಾಕಪ್ಪ ಹೋಗ್ತೀಯಾ? ಹೋಗು, ನಡ್ಕೊಂಡು ಹೋಗ್ಬಿಡು. 5 ಕಿಲೋಮೀಟರ್ ಇದೆ ಅಷ್ಟೇ. ನಾಳೆ ಬೆಳಗ್ಗೆ ರೀಚ್ ಆಗ್ಬಿಡ್ತೀಯಾ? ಇಂಥವ್ರು ತುಂಬ ಜನ ಸಿಗ್ತಾರೆ ಬಿಡಿ. ಅವ್ರ ಒಪಿನಿಯನ್ನು, ಐಡಿಯಾಸ್ ಕೊಡೋದಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದರೆ ಅವರು ತುಂಬ ಇಂಟೆಲಿಜೆಂಟ್ ಅಂತ ತೋರಿಸ್ಕೊಳ್ಳೋಕ್ಕೆ. ನಾವು ಅವ್ರಿಗೆ ಕೇಳಲಿ ಬಿಡಲಿ ಅಡ್ವೈಸ್ ಕೊಡ್ತಾನೆ ಇರ್ತಾರೆ. ಅಂಟಿಲ್ ಅನ್ಲೆಸ್ ಯು ಗೋ ಥ್ರೂ ದಟ್ ಫೇಸ್, ಅಂದರೆ ನೀವು ಅವ್ರ ಶೂ ಅಲ್ಲಿ ನಿಮ್ಮ ಕಾಲಿಡೋಷ್ಟು ಕೆಪಾಸಿಟಿ ಇದ್ದರೆ, ಅಂದರೆ ಅವ್ರ ಜೀವನನ ನೀವು ನೋಡಿದರೆ ಮಾತ್ರ ಕೊಡಬೇಕು. ನನ್ನ ಹತ್ರ ಸುಮಾರು ಜನ ಹೇಳ್ತಾರೆ, ನಾನು MSc ಮಾಡಿದ್ದೀನಿ, BSc ಮಾಡಿದ್ದೀನಿ ಯೋಗಾಲಿ, ಅಥವಾ ಫಿಟ್ನೆಸ್ ಸರ್ಟಿಫಿಕೇಷನ್ಸ್ ಅಷ್ಟು ಮಾಡಿದ್ದೀನಿ. ನನಗೆ ಅದೆಲ್ಲ ಏನು ಬೇಡ, ಇವತ್ತು ಬೆಳಿಗ್ಗೆ ಏನು ಮಾಡಿದೆ ಹೇಳು ಅಂತೀನಿ ನಾನು. ಐ ವಾಂಟ್ ಟು ಸಿ ವಾಟ್ ಯು ಆರ್ ಡೂಯಿಂಗ್ ಟುಡೇ. ಇವತ್ತು ನೀನು ಏನು ಮಾಡ್ತೀಯ ಅಂತ ಗೊತ್ತಾದರೆ ಯು ಆರ್ ವಾಟ್ ಟೈಪ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಗೊತ್ತಾಗುತ್ತೆ. ಸೊ ಆಲ್ವೇಸ್ ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ವಾಟ್ ಯು ಆರ್ ಟೀಚಿಂಗ್, ದೆನ್ ಟಾಕ್ ಅಬೌಟ್ ಅದರ್ಸ್. ಇಲ್ಲ ಅಂದರೆ ಬೆಟರ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಬೆಟರ್ ಟೀಚ್ ಆನ್ ಯುವರ್ ಸೆಲ್ಫ್, ಬೆಟರ್ ಟೇಕ್ ದಟ್ ಅಡ್ವೈಸ್ ಟು ಯುವರ್ ಸೆಲ್ಫ್. ಬೇರೆಯವ್ರಿಗೆ ಅದನ್ನ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನನ್ನ ಫ್ರೆಂಡು, ನನ್ನ ವೈಫು, ಅಥವಾ ನನ್ನದೊಂದು ಸರ್ಕಲ್ ಇದೆ, ಅವ್ರು ಬಂದರೆ ಐ ಟೆಲ್ ದೆಮ್. ಹೇಳೋದು ಅಂದರೆ ಹಿಂಗೆ ಮಾಡು ಅಂತ ಹೇಳಲ್ಲ, ನನಗೆ ಹಿಂಗೆ ಆಗಿದೆ, ನಿಂಗೆ ಹಿಂಗೆ ಮಾಡಿದ್ರೆ ಆಗ್ಬೋದು ಅಂತ ಶೇರ್ ಮಾಡ್ತೀವಿ ಹೊರತು ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು ಜೀವನ ಅಂದರೆ ಹಿಂಗೆ ಅಂತ. ಐ ಥಿಂಕ್ ಟೀಚರ್ ಮ್ಯಾಥ್ಸ್ ಅಂದರೆ ನಾನು ಹೇಳ್ಬೋದು ಅಡ್ವೈಸ್ ಹಿಂಗೆ ಸೊಲ್ವ್ ಮಾಡಬೇಕು ಅಂತ. ಜೀವನ ಹಾಗಾಗಲ್ಲ. ಜೀವನ ಅಂತ ಬಂದಾಗ ಅವ್ರ ಜಾಗ ಬೇರೆ, ನಿಮ್ಮ ಜಾಗ ಬೇರೆ. ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್, ಯು ಕೆನಾಟ್ ಟೆಲ್ ದೆಮ್ ಟು ಡೂ ಸಮಥಿಂಗ್ ದ ವೇ ಯು ಹ್ಯಾವ್ ಡನ್ ಇಟ್. ದಟ್ಸ್ ಮೋರ್ ಇಂಪಾರ್ಟೆಂಟ್. ಯಾರೇನೇ ಹೇಳಿದ್ರು ನಾವು ಸೆಲ್ಫಿಶ್. ಸೆಲ್ಫಿಶ್ನೆಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಲ್ಲಿ ಇಷ್ಟು ಡೆಪ್ತ್ ಕ್ವಶನ್ ಬರುತ್ತೆ ಅಂತ. ಡೆಫಿನೆಟ್ಲಿ ಯಾರಾದರೂ ನಾನು ಸೆಲ್ಫಿಶ್ ಇಲ್ಲ, ಸೆಲ್ಫ್ಲೆಸ್ ಅಂತ ಹೇಳಿದ್ರೆ 100% ಸುಳ್ಳು. ಟಿಲ್ ನೌ ಐ ಹ್ಯಾವ್ ನಾಟ್ ಮೆಟ್ ಒನ್ ಪರ್ಸನ್ ಹೂ ಇಸ್ ಟ್ರೂಲಿ ಸೆಲ್ಫ್ಲೆಸ್. ಆಗಕ್ಕೆ ಚಾನ್ಸೇ ಇಲ್ಲ. ನಮ್ಮ ಮನೆ ನಾಯಿ ಕೂಡ, ಅಂದರೆ ನಮ್ಮ ಮನೇಲಿತ್ತು, ಇವಾಗಿಲ್ಲ. ಒಂದು ಮನೆಗೆ ಹೋದರೆ ಯಾರ ಹತ್ರ ಹೋಗುತ್ತಲ್ಲ, ಅಂದರೆ ಅದು ಕೂಡ ಸೆಲ್ಫಿಶ್. ಅಂದರೆ ಅನ್ಕಂಡೀಷ್ನಲ್ ಲವ್ ಅಂತ ಏನು ಕರೀತಾರಲ್ಲ, ದಟ್ ಈಸ್ ಅಟ್ಲೀಸ್ಟ್ ಸೆಲ್ಫಿಶ್. ಇಟ್ ನೋಸ್ ಅದಕ್ಕೆ ಊಟ ಹಾಕೋರು ಯಾರು ಅಂತ. 5 ಜನ ಮನೇಲಿ ಇರ್ತಾರೆ, ಬಟ್ 5 ಜನದಲ್ಲಿ ಒಬ್ಬರನ್ನ ಮಾತ್ರ ಚೂಸ್ ಮಾಡಿ ಅವ್ರಿಗೆ ಎಕ್ಸ್ಟ್ರಾ ಬಾಲ ಅಲ್ಲಾಡ್ಸುತ್ತೆ ಹೊರತು ಎಲ್ಲರ ಹತ್ರ ಅದೇ ರೀತಿ ಇರಲ್ಲ. ಇಟ್ ಈಸ್ ಆಲ್ಸೋ ಸೆಲ್ಫಿಶ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಸೆಲ್ಫ್ಲೆಸ್. ನಾನಿನ್ನೂ ಮೀಟ್ ಮಾಡಿಲ್ಲ ಆ ಒಂದು ರೇಂಜ್ಗೆ, ಆ ಒಂದು ಮೆಚ್ಯೂರಿಟಿಗೆ ರೀಚ್ ಆಗಿಲ್ಲ. ಯು ವಿಲ್ ಹ್ಯಾವ್ ಟು ಬಿ ಸೆಲ್ಫಿಶ್. ಇಟ್ ಇಸ್ ದ ವರ್ಡ್ ಇಸ್ ಸೆಲ್ಫಿಶ್, ಡೆಫಿನೆಟ್ಲಿ. ಐ ಆಮ್ ನಾಟ್ ಸೇಯಿಂಗ್ ಸೆಲ್ಫಿಶ್ ಇಸ್ ರಾಂಗ್. ಅಕ್ಸೆಪ್ಟ್ ಇಟ್, ಇಟ್ಸ್ ಫೈನ್. ವಾಟ್ ಎವರ್ ಯು ಡೂ, ಇಟ್ ಇಸ್ ಫಾರ್ ಯುವರ್ ಸೆಲ್ಫ್. ಯು ಆರ್ ನಾಟ್ ಡೂಯಿಂಗ್ ಎನಿ ಫೇವರ್ ಟು ಎನಿ ಒನ್. ಯಾರಿಗೂ ಹೆಲ್ಪ್ ಮಾಡ್ತಾಯಿಲ್ಲ, ಎಲ್ಲರೂ ಅವ್ರವ್ರಿಗೋಸ್ಕರನೇ ಮಾಡ್ಕೋತಾರದು. ಅದನ್ನ ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ಏನಕ್ಕೆ ಅಂದರೆ ಚಿಕ್ಕ ವಯಸ್ಸಿಂದ ಸೆಲ್ಫಿಶ್ ಆಗಿರಬಾರ್ದು ಅಂತ ಸ್ಕೂಲಲ್ಲಿ ಹೇಳ್ಕೊಂಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನ ನಾವು ನ್ಯಾಚುರಲ್ಲು, ಇಟ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಅಕ್ಸೆಪ್ಟ್ ಮಾಡ್ತಾಯಿಲ್ಲ. ದ ಫ್ಯಾಕ್ಟ್ ಇಸ್ ಎವ್ರಿ ಒನ್ ಇಸ್ ಸೆಲ್ಫಿಶ್. ಇಟ್ ಇಸ್ ಫೇರ್ ಟು ಬಿ ಸೆಲ್ಫಿಶ್. ಇಟ್ಸ್ ಫೈನ್. ಇಟ್ ಇಸ್ ಲೈಫ್ ಇಸ್ ಆಸ್ ಇಟ್ ಈಸ್ ಲೈಕ್ ದಟ್. ಯಾರು ಏನೋ ಬೇಕಾಗಿರೋದಕ್ಕೆ ಏನೋ ಒಂದು ಮಾಡ್ತಾ ಇದ್ದೀವಿ, ಇಲ್ಲಾಂದರೆ ಯಾರೂ ಏನೂ ಮಾಡೋದೇ ಇಲ್ಲ. ಲೈಫಲ್ಲಿ ನಾವು ಏನಾದರೂ ಅಚೀವ್ ಮಾಡಬೇಕಾದ್ರೆ ಸೆಲ್ಫಿಶ್ ಆಗಿರಲೇಬೇಕು. ಅಚೀವ್ಮೆಂಟ್ಗೆ ಸೆಲ್ಫಿಶ್ ಆಗಿರಬೇಕೋ ಆಗಿರಬಾರ್ದು, ಒಂಥರ ಇದು ವಿಚಿತ್ರ. ಅಂಟ್ಲೆಸ್ ಯು ಆರ್ ಸೆಲ್ಫಿಶ್, ಯು ಆರ್ ನಾಟ್ ಹ್ಯೂಮನ್ ಬೀಯಿಂಗ್. ದೇರ್ ವಿಲ್ ಬಿ ಸಮಥಿಂಗ್ ಔಟ್ ಆಫ್ ಯುವರ್ ಸೆಲ್ಫ್. ಅಂದರೆ ನಾನು ಒಂದು ಬುಕ್ ಓದ್ತಾ ಇದ್ದೆ, ಮದರ್ ತೆರೇಸಾದು. ಆ ಬುಕ್ಕಲ್ಲಿ ಮದರ್ ತೆರೇಸಾ ಕ್ಲೇಮ್ಸ್, ಅಂದರೆ ಶಿ ಈಸ್ ಸಪೋಸ್ ಟು ಬಿ ದ ಮೋಸ್ಟ್ ಸೆಲ್ಫ್ಲೆಸ್ ಪರ್ಸನ್ ಅಲ್ವಾ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಒಂದು ಪಾಯಿಂಟಲ್ಲಿ, ನಾನು ರೋಗಿಗಳನ್ನ ಟ್ರೀಟ್ ಮಾಡೋಕ್ಕೆ ಹೋಗ್ತಾ ಇದ್ನಲ್ಲ, ನಾನು ಅವ್ರಿಗೆ ರೋಗ ಇದೆ ಅದಕ್ಕೋಸ್ಕರ ಟ್ರೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲ. ಶಿ ಟೆಲ್ಸ್, ನಾನು ಸೆಲ್ಫಿಶು, ಐ ವಾಸ್ ಗೋಯಿಂಗ್ ದೇರ್ ಬಿಕಾಸ್ ಐ ಲೈಕ್ ಟು ಟ್ರೀಟ್ ಪೀಪಲ್. ಒಬ್ಬರನ್ನ ಟ್ರೀಟ್ ಮಾಡೋದು ನನಗಿಷ್ಟ. ಸೊ ದಟ್ ವಾಸ್ ಅರ್ ಸೆಲ್ಫಿಶ್ ಆ್ಯಕ್ಟ್ ಅಂತ ಶಿ ಕ್ಲೇಮ್ಸ್ ಇಟ್. ಆ ಎಕ್ಸ್ಟೆಂಟ್ಗೆ ಇವು ಮದರ್ ತೆರೇಸಾ ಕ್ಲೇಮ್ ಮಾಡ್ತಾರೆ ಅಂದರೆ ದೆನ್ ವೇರ್ ಆರ್ ವಿ ಸ್ಟ್ಯಾಂಡಿಂಗ್?
You cannot even claim, you cannot even tell that you have done something very selfless and achieved something. You cannot actually achieve. You will have to be selfish. It is fair. ಲೈಫ್ನ ಜರ್ನಿ ತುಂಬ ಸ್ಮೂತಾಗಿ ಹೋಗ್ತಾ ಇದ್ದರೆ, If at all your life is going smooth, that means you are not living life. ನೀವು ನಿಜವಾಗ್ಲೂ ಲೈಫ್ನ ಫೀಲ್ ಮಾಡ್ತಾ ಇದ್ದೀರಾ ಅಥವಾ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಕೆನಾಟ್ ಬಿ ಸ್ಮೂತ್. ಹೋ ಸಾಧ್ಯ ಇಲ್ಲ ವಿಜಯ್, ವಾಪಸ್ ಹೋಗೋಣ. ಬೇಡ. There has to be ups and downs. You are not taking enough of risk. You are not going to the point where you are designed to go. ಜಾಗನೇ ಇಲ್ಲ ವಿಜಯ್ ಹೋಗೋದಕ್ಕಿಲ್ಲಿ ಕೆಳಗೆ. ಮಾಡಿ ತಗೊಳ್ಳಿ, ರಿಸ್ಕ್ ತಗೊಳ್ಳಿ. ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲಿಲ್ಲ ಅಂದರೆ ಅದು ಲೈಫೇ ಅಲ್ಲ. ಯು ಆರ್ ಗೋಯಿಂಗ್ ಇನ್ ಅ ರಾಂಗ್ ಡೈರೆಕ್ಷನ್. ಇಫ್ ಇಟ್ ಇಸ್ ವೆರಿ ಸ್ಮೂತ್, ದಟ್ ಈಸ್ ಕ್ಲಿಯರ್ಲಿ ಎ ಸೈನ್ ದಟ್ ಯು ಆರ್ ಗೋಯಿಂಗ್ ಇನ್ ಅ ರಾಂಗ್ ಡೈರೆಕ್ಷನ್. ಯು ಆರ್ ಗೋಯಿಂಗ್ ಟು ಎಂಡ್ ಇನ್ ಎ ಡಿಚ್ ಫಾರ್ ಶ್ಯೂರ್. ನಾನು ಪೀಕ್ ಅಂತ ಹೇಳಿದ್ನಲ್ಲ, ಅಂದರೆ ಟ್ರೈಹೆಡ್ರಾನ್ ಎಲ್ಲೂ ನಡೀದೇ ಇರೋ ಥರ ನಡೀತಾ ಇತ್ತು. ದ ಪೀಕ್ ಇಟ್ ವಾಸ್ ಆನ್ ದ ಪೀಕ್ ಆಫ್ ದ ಫೈನಾನ್ಷಿಯಲ್ ಪೀಕ್. ಇಷ್ಟು ಪ್ರಾಫಿಟಬಲ್ ಬಿಸ್ನೆಸ್ಸು, ಇಷ್ಟು ವೆಲ್ ಆರ್ಗನೈಸ್ಡ್ ಒಂದು ಕಂಪ್ನಿ, ಆ ಒಂದು ಪೀಕಲ್ಲಿರುವಾಗ ಸಮಥಿಂಗ್ ವೆರಿ ವಿಯರ್ಡ್ ಹ್ಯಾಪನ್. ವಿಯರ್ಡ್ ಅಂತ ಏನಕ್ಕೆ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಬೇರೆಯವ್ರ ಕಡೆಯಿಂದ ನೋಡಿದ್ರೆ ಅದು ಒಂಥರ ಡಿಸಾಸ್ಟರು, ನನ್ನ ಕಡೆಯಿಂದ ನೋಡಿದ್ರೆ ಅದು ಒಂದು ಅಲ್ಟಿಮೇಟ್ ಲೆಸನ್. ನನಗೆ ಲೈಫ್ ಕಲಿಸಿರೋಷ್ಟು ಪಾಠ ಇನ್ಯಾವುದು ಯಾರು ಮನುಷ್ಯನೂ ಕಲಿಸಿಲ್ಲ, ಅಷ್ಟು ಪಾಠ ಕಲಿಸಿದೆ. ವೆನ್ ಐ ವಾಸ್ ರನ್ನಿಂಗ್, ಇಟ್ ವಾಸ್ ಇನ್ ದ ಪೀಕ್ ಆಫ್ ಎವ್ರಿಥಿಂಗ್. ಅಂದರೆ ದಿನ ಬೆಳಗ್ಗೆ ಎದ್ದು ಬಾ, 5 ಗಂಟೆಗೆ ಬಾ, ರಾತ್ರಿ 9 ಗಂಟೆಗೆ ಹೋಗು. ವೆನ್ ಇಟ್ ವಾಸ್ ಅಟ್ ದ ಪೀಕ್, ನಾವು ಇಲ್ಲೇ ಹೋಟೆಲ್ ಹತ್ರ ಇದ್ವಿ. ಇಲ್ಲಿಂದ ಸಿಗ್ನಲ್ ದಾಟ್ಕೊಂಡು ಹೋಗಿ ನಾನು ಭಗವದ್ಗೀತೆ ಕ್ಲಾಸಿಗೆ ಹೋಗ್ತಾ ಇದ್ದೆ. 3-4 ಮಿನಿಟ್ಸ್ ಇತ್ತು ಆ್ಯಕ್ಚುಲಿ ನಾನು ಕ್ಲಾಸಿಗೆ ಹೋಗೋಕ್ಕೆ. ಲೇಟ್ ಆಗೋಯ್ತು. ಇಲ್ಲಿಗೆ ಕಾಫಿ ಕುಟ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡೋದು. ಇವಾಗ ಟೈಮ್ ಆಗೋಯ್ತು, ಬೇಗ ಹೋಗಬೇಕು ಅಂತ ಹೊರಟಿದ್ದು. ನಾನು ಡ್ರಾಪ್ ಮಾಡಿಬಿಡು ಅಂತ. ನಾನು, ನನ್ನ ವೈಫು, ನನ್ನ ಮಗ ಹೋಗ್ತಾ ಇದ್ವಿ. ಇಲ್ಲೇ ದೇವೇಗೌಡ ಸಿಗ್ನಲ್. ಸೊ ಮೇ ಬಿ ನಾನು ಒಂದು ಸ್ವಲ್ಪ ಬೇಗ ಹೊರಡಬೇಕು ಅಂತ ಡಿಸೈಡ್ ಮಾಡಿದ್ರು ಆಗ್ತಾ ಇರಲಿಲ್ವೋ ಏನೋ. ಇನ್ನೊಬ್ಬರು ಫ್ರೆಂಡ್ ಬಂದರು, ಅವರು ಒಂದು 5 ನಿಮಿಷ ತಿನ್ಕೊಂಡು ಹೋಗ್ಬಿಡಿ ಏನಾದರೂ ಅಂದರು. ಇಲ್ಲ ಟೈಮ್ ಆಗೋಯ್ತು ನಡಿ ಅಂತ. ಮೇ ಬಿ ಆ ಹರಿಯಪ್ಗೋ ಏನು ಅರ್ಜೆಂಟ್ ಮಾಡಿದ್ವಲ್ಲ, ಅಲ್ಲಿ ತಪ್ಪಾಯಿತು ಅನ್ಸುತ್ತೆ. ಮೆಸೇಜಸ್ ಬಂತು, ನಾವು ಅದನ್ನು ಗಮನಿಸಲಿಲ್ಲ. ಅಲ್ಲೂ ಒಂದು ಡಿಸಿಷನ್ ತಪ್ಪಾಯಿತು. ಅದಾದಮೇಲೆ ಸಿಗ್ನಲ್ಗೆ ಹೋದ್ವಿ, ಟೈಮ್ ಆಗೋಯ್ತು ಅಂತ ಪ್ರವೀಣ್ ಫಾಸ್ಟಾಗಿ ಬಂದರು. ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಸಿಗ್ನಲ್ಲು ಇನ್ನೇನು ಗ್ರೀನ್ ಇರೋದು ರೆಡ್ಡಿಗೆ ಶಿಫ್ಟ್ ಆಗೋಯ್ತು ಅದು ಸಿಗ್ನಲ್ಲು. ನಾನು ಕ್ರಾಸ್ ಮಾಡಿಬಿಡೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಎದುರುಗಡೆ ಇರೋ ಒಂದು ಕ್ರೆಟಾ ಗಾಡಿ ಬ್ರೇಕ್ ಆಗುತ್ತೆ. ಇವ್ರ ತಲೆಯಲ್ಲಿ ಏನು ಬೇಗ ಹೋಗಬೇಕು ಅನ್ನೋದಿತ್ತು. ಅವ್ನು ಸಡನ್ನಾಗಿ ಸ್ಟಾಪ್ ಮಾಡಿದೆ, ಇವ್ರು ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಹೋಗಿ ನನ್ನ ರೈಟ್ ಲೆಗ್ ಮಾತ್ರ ಟಚ್ ಆಗುತ್ತೆ. ನಾವಿಬ್ಬರು ಹಿಂದೆ ಕೂತಿದ್ದವ್ರಿಗೆ ಏನೂ ಆಗಿಲ್ಲ, ನಾವು ಇಳಿದ್ವಿ. ಮಂಡಿ ಪೂರ್ತಿ ಮುರಿದೋಯ್ತು ಅವತ್ತೇ. ಆಕ್ಸಿಡೆಂಟ್, ಪ್ರೆಸೆನ್ಸ್ ಆಫ್ ಮೈಂಡ್, ಇದು ಎಷ್ಟು ಕೆಲಸ ಮಾಡುತ್ತೆ? ಅಲ್ಲಿ ಹೋಗಿ ಟಚ್ ಮಾಡ್ತಾ ಇದ್ದಂಗೆ ಹಿಂಗೆ ಬಿದ್ದೋಳ್ತೀನಿ, ಬಿದ್ದೆ ಕೂತ್ಕೊತಾ ಇದ್ದಂಗೆ ನಾನೇ ಹೇಳ್ತೀನಿ. ಕಾಲು ಅಲ್ಲೇ ಗೊತ್ತಾಗೋಯ್ತು ಅವ್ರಿಗೆ ಇಲ್ಲಿ ಬ್ರೇಕ್ ಆಗಿದೆ ಅಂತ. ಕಾಲು ಮುರಿದೋಗಿದೆ, ನಾನು ಯಾರು ಮುಟ್ಬೇಡಿ. ಬಿಕಾಸ್ ನಂಗೆ ಅದು ಗೊತ್ತಿತ್ತು, ಅದು ಮುರಿದೋದ್ರೆ ಅದು ಏನು ಕಂಡೀಷನ್ ಇರುತ್ತೆ ಅಂತ ಕಾಣ್ತು.
ನಾನು ನಿಂತ್ಕೊಂಡೋಗಿ ಸೈಡಿಗೆ ಕೂರಿಸಿ ನಾನು ಹೇಳ್ತೀನಿ ಏನು ಮಾಡಬೇಕು ಅಂದ್ಬಿಟ್ಟು. ದಿಸ್ ಇಸ್ ವಾಟ್ ಹ್ಯಾಪನ್. ಫೋನ್ ಮಾಡಿದೆ, ಫ್ರೆಂಡ್ಸ್ ಆ್ಯಕ್ಚುಲಿ ಅಲ್ಲೇ ಮೀಟ್ ಮಾಡಿದ್ರು, ಮುಂಚೆ ಕಾಫಿ ಕುಡ್ಕೊಂಡು ನಾವು ಹೊರಡ್ತೀವಿ ಅಂತ ಹೋಗಿದ್ವಿ. 1 ಮಿನಿಟಲ್ಲಿ ಆಯಿತು. ಸೊ 5 ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಅಲ್ಲೇ ಇದ್ದರು. ಇಮಿಡಿಯೇಟ್ಲಿ ಬಂದರು, ಕರ್ಕೊಂಡೋಗಿ ಎಕ್ಸ್ರೇ ಮಾಡಿದ್ವಿ. ಇದು ಆಗಿದ್ದ ಸಿಚುವೇಶನ್. ಬಟ್ ನನಗೆ ತುಂಬ ವಿಯರ್ಡ್ ಅಂತ ಅನಿಸಿದ್ದು ಏನು ಅಂದರೆ, ನನ್ನ ಬಿಟ್ಟು ಬೇರೆ ಎಲ್ಲರಿಗೂ ಒಂಥರ ಡಿಸಾಸ್ಟರ್. ಅಂದರೆ ಹೋಯ್ತು ಒಂದು ಲೈಫ್ ಅಷ್ಟೇ ಮುಗೀತು ಅನ್ನೋ ಥರ ಡಿಸಾಸ್ಟರಲ್ಲಿ. ಅದೊಂಥರ ಎಂಥ ಸಿಚುವೇಶನ್ ಅಂದರೆ, ಬಂದವ್ರಿಗೆಲ್ಲ ಅಯ್ಯೋ ಖಾಲಿ ಹೋಗ್ಬಿಟ್ರೆ. ಆ ಪೀರಿಯಡ್ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಯಾವತ್ತೂ ಈ ಥರ ಆಕ್ಸಿಡೆಂಟ್ಸು ಇದು ಎಲ್ಲ ನೋಡಿಲ್ಲ. ಪ್ರವೀಣ್ ವಾಸ್ ಬೇಸ್ ಫಾರ್ ದಿಸ್ ಟ್ರಯಾಡ್ರಾನ್. ನಮ್ಮ ನಡೀತಾ ಇದ್ದೆ ಫಿಟ್ನೆಸ್ ಇಂಡಸ್ಟ್ರಿ, ಡಾನ್ಸು, ಯೋಗ, ರೊಟೀನ್ಸು. ಇದಿಲ್ಲ ಅಂದರೆ ಹಿಂಗೆ ಇವನ್ ಲೈಫು. ಇವಾಗ ನೆಕ್ಸ್ಟ್ ಯಾರು ನೋಡ್ಕೋತಾರೆ ಅಲ್ಲಿ? ಬಿಕಾಸ್ ನಾನೇ ತೊಗೋತಾ ಇದ್ದೆ, ದಿನ 5 ಬ್ಯಾಚ್ ತೊಗೋತಾ ಇದ್ದೆ, ದಿನ ಮಾಡ್ತಾಯಿದ್ದೆ, ಮಂಡೇ ಟು ಫ್ರೈಡೇ ನಡೆಯೋದು. ನೆಕ್ಸ್ಟ್ ಏನು ಅನ್ನೋ ಥರ ಸಿಚುವೇಶನ್. ಆಕ್ಸಿಡೆಂಟ್ಸ್ ಆಗುತ್ತೆ, ಬಟ್ ಅದರಲ್ಲಿ ಅಯ್ಯೋ ಆಗೋಯ್ತಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋ ಕೂತ್ಕೊಳ್ಳೋದಲ್ಲ, ಅರ್ಥನೇ ಇಲ್ಲ. ಅಲ್ಲಿಂದ ಹೆಂಗೆ ಆಚೆ ಬರ್ತೀವಿ ಅನ್ನೋದೇ ಮೇನ್ ಚಾಲೆಂಜಿಂಗ್ ಆಗಿರೋದು. ಬಟ್ ನನ್ನ ತಲೆಯಲ್ಲಿ ಏನಂದರೆ, ಆ ಫೇಸು ನನಗಿದು ಬೇಕಾಗಿತ್ತು. ನಾನು ಇನ್ನೊಂದು ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ನಂಗೊಂದು ಫೇಸ್ ಬೇಕಾಗಿತ್ತು. ದಟ್ಸ್ ವಾಟ್ ಸಂಬಡಿ ಈಸ್ ಟ್ರೈಂಗ್ ಟು ಟೀಚ್ ಸಮಥಿಂಗ್. ಲೆಟ್ ಮೀ ರೀಅನಲೈಸ್ ಅನ್ನೋ ಫೇಸಲ್ಲಿ ನಾನಿದ್ದೀನಿ. ಬಂದವರೆಲ್ಲರಿಗೂ ನೋಡ್ತೀನಿ, ಆಶ್ಚರ್ಯ, ಕೆಲವ್ರು ಕಣ್ಣೀರು ಹಾಕ್ತಾರೆ, ಕೆಲವೊಂದ್ರೆ ವಿ ಹ್ಯಾವ್ ವೆರಿ ಕ್ಲೋಸ್ಡ್ ಮೈಂಡ್ ಸರ್ಕಲ್. ನಮ್ಮ ಅಕ್ಕ ಅಂತೂ ಶಿ ವಾಸ್ ಲೈಕ್ ಅಷ್ಟೇ ಹೋಯ್ತು, ಇನ್ನು ಜೀವನನೇ ಮುಗ್ದೋಯ್ತು ಅನ್ನೋ ಥರ. ಎವ್ರಿಬಡಿ ಆರ್ ಇನ್ ದಟ್ ಫೇಸ್. ಬಟ್ ಓನ್ಲಿ ಮೀ ಗೋಯಿಂಗ್ ಥ್ರೂ ದಟ್ ಫೇಸ್ ವಿತ್ ಸೂಪರ್ ಆಗಿದೆ, ಬೇಕಾಗಿತ್ತು, ನಂಗೆ ಇದು ಬೇಕಾಗಿತ್ತು, ಅದು ನೋಡಬೇಕಾಗಿತ್ತು, ಇದು ನೋಡಬೇಕು, ಆ ಫೇಸಲ್ಲಿ ಹೋಗ್ತಾಯಿದ್ದೀನಿ. ಬಟ್ ಒಂದು ದಿನ ಅಂದರೆ ಫಾರ್ ಎಕ್ಸಾಂಪಲ್ ಅವತ್ತು ಆಪ್ರೇಷನ್ ಆಗುತ್ತೆ, ಅದಾಗಿ 2 ದಿನಕ್ಕೆ ಆಪ್ರೇಷನ್ ಆಗುತ್ತೆ. ಇಟ್ ವಾಸ್ ಎ ಮೇಜರ್ ಸರ್ಜರಿ ಫಾರ್ ಅರೌಂಡ್ ನನ್ನ ಪ್ರಕಾರ ಒಂದು 6 hours ಆಪ್ರೇಷನು. ಅವರು ಓಪನ್ ಮಾಡೋಕ್ಕಾಗಿರೋ ಅಷ್ಟೊಂದು ಪೀಸಸ್ ಆಗೋಗಿದೆ. 2 ಪ್ಲೇಟು, 27 ಸ್ಕ್ರೂ ಹಾಕ್ಬಿಟ್ಟು ಮಂಡಿನ ಓಕೆ ಆಪ್ರೇಷನ್ ಮುಗಿಯುತ್ತೆ. ರಾತ್ರಿ ನಂಗೆ ಇನ್ನೂ ಜ್ಞಾಪಕ 8 ಗಂಟೆಗೆ ಕರ್ಕೊಂಬಂದು ವಾರ್ಡ್ಗೆ ಹಾಕ್ತಾರೆ. ಆ್ಯಂಡ್ ಸ್ಟಿಲ್ ಇನ್ ದಟ್ ಫೇಸ್ ಬಿಕಾಸ್ ಅನಸ್ತಿಷ್ಯ ಇದೆ, ಚೆನ್ನಾಗಿತ್ತು. ಬಟ್ ದ ನೆಕ್ಸ್ಟ್ ಫೇಸ್ ವಾಸ್ ಮಾರ್ನಿಂಗ್, ಬೆಳಗ್ಗೆ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಪೇಯ್ನ್. ಅನಸ್ತಿಷ್ಯ ಕಮ್ಮಿ ಆಗ್ತದೆ. ಡಾಕ್ಟ್ರ್ ಹೇಳ್ತಾರೆ ಇಟ್ ಇಸ್ ಲೈಕ್ ತುಂಬ ಹೈ ಡೋಸೇಜ್ ಆಫ್ ಪೇಯ್ನ್ ಕಿಲ್ಲರು, ಇದಕ್ಕಿಂತ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ. ಆ ಫೇಸಲ್ಲಿ 2 to ಆಲ್ಮೋಸ್ಟ್ 5 o'clock ಇನ್ ದ ಮಾರ್ನಿಂಗ್. ನನಗೆ ಗೊತ್ತಿರಂಗೆ ನನ್ನ ಜೀವನದಲ್ಲಿ ತುಂಬ ಕಮ್ಮಿ ನಾನು ಹತ್ತಿದ್ದು. ಆ್ಯಕ್ಚುಲಿ ನನ್ನ ಹೆಂಡ್ತಿನೂ ಕರೆಕ್ಟಾಗಿ ನೋಡಿಲ್ಲ, ನನಗೆ ಅಳು ಬಂದಿರೋದು. ಅವತ್ತು ಐ ವೆಂಟ್ ಥ್ರೂ ದಟ್. ಓ ಇದು ಆ್ಯಕ್ಚುಲಿ ಕಷ್ಟ ಅಂದರೆ, ನೋವು ಅಂದರೆ ಇದು ಅಂತ ನಂಗೆ ಅವತ್ತು ಗೊತ್ತಾಗಿದೆ. ಫಸ್ಟಿಂದನೂ ಅಂದರೆ ತುಂಬ ಚಿಕ್ಕ ವಯಸ್ಸಿನ ನಮ್ಮ ಮನೇಲಿ ಏನು ಆ ಥರ ಏನೋ ದೇವ್ರ ಪೂಜೆ ಮಾಡಬೇಕು ಇದೆಲ್ಲ ಏನಿಲ್ಲ. ಬಟ್ ನಂಗೆ ನಂಬಿಕೆ ಇಲ್ಲ. ನನಗೆ ಹೇಗೆ ಅಂದರೆ ನಾನು ದೇವ್ರಿಲ್ಲ ಅಂತ ನಂಬ್ಕೊಂಬಂದು ಲೈಫ್ ಜರ್ನಿಲಿ ಐ ರಿಯಲೈಸ್ಡ್ ದೇವ್ರು ಇಲ್ಲ ಅನ್ನೋ ವರ್ಡ್ನ ರೀಪ್ಲೇಸು ಅಲ್ಲ. ನನಗೆ ನಂಬಿಕೆ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ನಾನು ಒಬ್ಬನೇ ದೇವ್ರನ್ನ ನಂಬೋದು ಅನ್ನೋದು ಗೊತ್ತಾಯಿತು. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾ ಇಲ್ಲ ಅನ್ನೋದನ್ನ ಮಾತ್ರ ನಾನು ದೇವ್ರಿಲ್ಲ ಅಂತ ಇದ್ದಿದ್ದು. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕಾಗಿಲ್ಲ. ಯು ನೀಡ್ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಟು ಯು, ದಟ್ ಇಸ್ ವಾಟ್ ಇಸ್ ಬಿಲೀಫ್ ಅನ್ನೋದು ನಂಗೆ ಗೊತ್ತಾಯ್ತು. ಈ ಆಕ್ಸಿಡೆಂಟ್ ಆಯ್ತಲ್ಲ, ಈ ಆಕ್ಸಿಡೆಂಟ್ ಆದಾಗ ನಾನು ಇದ್ದಿದ್ದ ಪ್ರೋಸೆಸ್ ಅದೇ, ನಂಗೆ ಆಗಬೇಕಾಗಿತ್ತು ಅಷ್ಟೇ. ಇದ್ರ ಜೊತೆ ಒಂದು ಅಷ್ಟು ದುಡ್ಡು ಹೋಗುತ್ತೆ ಅಥವಾ ಇನ್ನೊಂದೇನೋ ಲೈಫ್ ಒಂದು 6 ತಿಂಗಳು ಸ್ಟಾಪ್ ಆಗುತ್ತೆ, ಎಲ್ಲನೂ ಅದು ಆಗಬೇಕಾಯ್ತು. ಆಯಿತು, ಈ ಥಾಟಲ್ಲೇ ಇದ್ದೆ ನಾನು, ಇದು ಬೇಕಾಗಿತ್ತು ಅಂತ. ಈ ಥಾಟ್ ಪ್ರೋಸೆಸ್ಸಲ್ಲಿ ಯು ವಿಲ್ ಬಿ ಸರ್ಪ್ರೈಸ್. ನಂಗೆ ಇದ್ರ ಜೊತೆ ಆಬ್ವಿಯಸ್ಲಿ ಫಿಟ್ನೆಸ್ ನಾಲೆಡ್ಜ್ ಇತ್ತು, ರಿಕವರಿ ನಾಲೆಡ್ಜ್ ಇತ್ತು. ಎಷ್ಟು ವಿಚಿತ್ರವಾಗಿ ಒಂದು 15 ದಿನದಲ್ಲಿ ನಾನು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. 1 ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು ಇದಿಟ್ಕೊಂಡು ನಾನೇ ಕಟಿಂಗ್ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಇದ್ರ ಜೊತೆ ನನ್ನ ಫ್ರೆಂಡ್ಸ್ ಇದ್ರು. ಐ ಮೀನ್ ಹ್ಯೂಜ್ ಸಪೋರ್ಟ್ ಸಿಸ್ಟಮ್ ನಂದು. ನಾವು ಫ್ಯಾಮಿಲಿ ಸಪೋರ್ಟ್ ಆಗಲಿ, ಫ್ರೆಂಡ್ ಸಪೋರ್ಟ್ ತುಂಬ ಇರೋದ್ರಿಂದ ನಮ್ಗೆ ಯಾವತ್ತೂ ಅದರಿಂದ ಆಚೆ ಬಿಡೋಕ್ಕೆ ಕಷ್ಟ ಅಂತ ಯಾವತ್ತೂ ಅನಿಸ್ಲಿಲ್ಲ.
ಒಂದು ಗ್ರೂಪ್ ಇದೆ, ನಮ್ಮದೇ ಒಂದು 5 ಜನ ಫ್ರೆಂಡ್ಸ್ ಇದ್ದಾರೆ, ಅಥವಾ ನನ್ನ ವೈಫು ಎಲ್ಲರೂ. ಅವ್ರ ಸಪೋರ್ಟ್ ಇದ್ದಿದ್ದರಿಂದ ತುಂಬ ಸಲೀಸಾಗೋಯ್ತು ಅಲ್ಲಿಂದ ಆಚೆ ಬರೋದಕ್ಕೆ. ಆ ಫೇಸು ಅಷ್ಟೇ, ಅದು ಹೆಂಗೆ ಕಳೀತು, ಕಷ್ಟ ಅಂತ ಅನಿಸ್ಲೇ ಇಲ್ಲ. ಅದು ಅಷ್ಟು ಚೆನ್ನಾಗಿ ಆ ಫ್ಲೋ ಅಲ್ಲಿ ಆಚೆ ಬಂದ್ವಿ. ಲೈಫ್ನಲ್ಲಿ ಕೆಲವು ಸಲ ತಡೆಗಳು ಬಂದು ಇನ್ನೇನು ಉಳಿದಿಲ್ಲ ಅಂತ ಅನಿಸೋದು ಸಹಜ. ಆದರೆ ಫ್ರೆಂಡ್ಸು ರಿಲೇಟಿವ್ಸು ಟಾನಿಕ್ ಥರ ಬಂದು ನಮ್ಮನ್ನ ಮೇಲೆತ್ತುತ್ತಾರೆ. ಇದೆಲ್ಲ ನಮ್ಮ ಜೀವನದ ಪುಸ್ತಕದಲ್ಲಿ ಮರೆಯಲಾಗದ ಅಕ್ಷರವಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಅಲ್ವಾ? ಅಲ್ಲಿ ಆಕ್ಸಿಡೆಂಟ್ ಆಗಿ ಆ ನರ್ಸು, ಡಾಕ್ಟರ್ಸು, ನನ್ನ ಫ್ರೆಂಡ್ಸ್ ಬಿಟ್ಬಿಡಿ, ನೀವು ನಂಬೋದಿಲ್ಲ, ಒಂದು ಪಾಯಿಂಟಲ್ಲಿ ಫ್ರೆಂಡ್ ವೈಫ್ ಅಂದರೆ ಇವರೆಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನಂಗೆ ಸರ್ಪ್ರೈಸು. ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲ ಒಟ್ಟಿಗೆ ಕಷ್ಟ ಎಲ್ಲ ನೋಡ್ಕೊಂಡ್ಬಂದ್ವಿ, ಒಟ್ಟಿಗೆ ಅಕ್ಕ ಭಾವ ಎಲ್ಲ ತುಂಬ ಹೆಲ್ಪ್ ಮಾಡಿದರು. ಆದರೆ ಈ ಫೇಸಲ್ಲಿ ಎಮೋಷ್ನಲಿ, ಫಿಸಿಕಲಿ ಆ ಸಪೋರ್ಟ್ ಇದ್ದಿದ್ದು ನಂಗೆ ತುಂಬ ಚೇಂಜ್ ಮಾಡಿಬಿಡ್ತು. ಇನ್ಕ್ಲೂಡಿಂಗ್ ಉಜ್ವಲ್ ಅವ್ರ ಫ್ಯಾಮ್ಲಿ, ಅಂದರೆ ಅವ್ರ ಫ್ಯಾಮ್ಲಿ, ಅವ್ರ ಅಣ್ಣನ ವೈಫು, ಅಣ್ಣದಿರೋ ಅವ್ರ ಸಪೋರ್ಟನ್ನು ಅವ್ರ ಮನೇಲಿ ಒಂದು 10 ದಿನ ಇದ್ದೆ, ನಮ್ಮ ಅಕ್ಕನ ಮನೇಲಿ ಒಂದು 15 ದಿನ ಇದ್ದೆ. ನಮ್ಮ ಅಕ್ಕನ ಮಕ್ಕಳು, ಆಲ್ ದೀಸ್ ಪೀಪಲ್ ಥಾಟ್ ಮೀ ಎ ಯುನೀಕ್ ಲೆಸನ್. ಏನೇ ಅಲ್ಲೆಲ್ಲ ನಂಗೆ ರಿಯಲೈಸ್ ಆಗಿದ್ರು ಒಂದು ಪಾಯಿಂಟಲ್ಲಿ ಹೌದು ಮಾಡಿದ್ರು, ಬಟ್ ಮಾಡ್ದವ್ನು ನಾನೇ ಅಲ್ವಾ ಅನ್ನೋದು ಒಂದು 10% ಅದೊಂದು ಚೂರು ಇತ್ತು ನನ್ನ ತಲೆಯಲ್ಲಿ. ಬಟ್ ದಿಸ್ ಒನ್ ಫೇಸ್ ಲಿಟ್ರಲಿ ಥಾಟ್ ಮೀ ದಟ್ ಇಲ್ಲ, ನಿನ್ನ ಕೈಲಿ ಏನೂ ಇಲ್ಲ, ನೀನು ಸುಮ್ಮನೆ ಹೋಗು ಮುಂದೆ ಅನ್ನೋ ಥರ ಆಯಿತು. ಇಟ್ ವಾಸ್ ಲೈಕ್ ವೆರಿ ಗುಡ್ ಲೆಸನ್ ಫಾರ್ ಮೀ ಇನ್ ಟರ್ಮ್ಸ್ ಆಫ್ ಆ್ಯನ್ ಇಂಡಿವಿಜುವಲ್. ಆ ಫೈನಲ್ 10% ಆ ಈಗೋ ಏನಿತ್ತು, ದಟ್ ವಾಸ್ ದ ಎಂಡ್ ದೇರ್. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ನನಗೆ ಗೊತ್ತಾಗಿದ್ದು ಉಜ್ವಲ್ ಬೆಲೆ ಅವಾಗ ಗೊತ್ತಾಗ ಸ್ಟಾರ್ಟ್ ಆಯಿತು. ನಾನು ಏನೇ ಸ್ಟ್ರಾಂಗು, ಏನೇ ಇದೆ ಹೇಳಿದ್ರು ಸೈಕಾಲಜಿಕಲಿ ಇನ್ನೊಂದು ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ. ಇಟ್ ಈಸ್ ಇಂಪಾಸಿಬಲ್ ಅನ್ನೋದು ನನಗೆ ತಲೆ ಮೇಲೆ ಹೊಡೆದು ಹೇಳ್ದಂಗಿತ್ತು ಆ ಪಾರ್ಟ್. ಈ ಹಾಸ್ಪಿಟ್ಲ್ ಇದ್ನಲ್ಲ, ಅವಾಗ ಒಂದು ತಿಂಗಳು, ಅವಾಗ ಆಲ್ಮೋಸ್ಟ್ ಒಂದು 10 ದಿನ ನಮ್ಮ ಸ್ಟೂಡೆಂಟ್ಸು, ನಮ್ಮ ಮೆಂಬರ್ಸು, ನಮ್ಮ ಟ್ರೈನರ್ಸು, ಯು ವಿಲ್ ಬಿ ಸರ್ಪ್ರೈಸ್ಡ್. ಎಷ್ಟು ಜನ ಅಂದರೆ ರಿಸೆಪ್ಷನಲ್ಲಿ ಯಾರೋ ಬರ್ತಾ ಇದ್ದಂಗೆ ಪ್ರವೀಣ್ ಕಡೆಯವರ ಹೋಗಿ ಮೇಲೆ ಅನ್ನೋ ಥರ ಹಂಗೆ ಹೋಗಿತ್ತು. ಅಷ್ಟು ಜನ ಅಲ್ಲಿ ವಿಸಿಟ್ ಮಾಡಿದ್ದು, ಅವ್ರು ಮಾತಾಡಿದ ರೀತಿ, ಇಟ್ ವಾಸ್ ಲೈಕ್ ಸರ್ಪ್ರೈಸಿಂಗ್ ಫಾರ್ ಮಿ. ಹಂಗೆ ಆ ಥರ ವಿಚಿತ್ರವಾಗಿ ಒಂಥರ ಸಿಚುವೇಶನ್ ನನಗೆ ಕಲ್ಸಕ್ಕೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ಸೆಲ್ಫ್ ಮೋಟಿವೇಶನ್ ಅನ್ನೋ ವರ್ಡೇ ಬರಲಿಲ್ಲ. ಇಟ್ ವಾಸ್ ಸಪೋಸ್ ಟು ಹ್ಯಾಪನ್, ಐ ನೋ ಹೌ ಟು ಕಮ್ ಔಟ್ ಆಫ್ ಇಟ್. ಬರ್ತೀನಿ, ಆಗಬೇಕಾಯ್ತು, ಆಯಿತು. ದಟ್ ಆ ಖುಷಿಯಾಗೇ ಇದ್ದೆ ನಾನು. ಆ ಫೇಸ್ ಹೆಂಗೋಯ್ತು ಅಂದರೆ ವಿತಿನ್ 2.5 months, ಅಂದರೆ ಅಕ್ಟೋಬರ್ ಎಂಡ್, ನವಂಬರಲ್ಲಿ ಆಯಿತು. ನವಂಬರ್, ಡಿಸೆಂಬರ್, ಜಾನ್ವರಿ 2nd week ಅಥವಾ 1st weekಲ್ಲಿ ಐ ಹ್ಯಾವ್ ಟೇಕನ್ ಎ ಡಾನ್ಸ್ ಸೆಷನ್. ವಾಪಸ್ ಬಂದಂದರೆ 28 ಸ್ಕ್ರೂ ಇಟ್ಕೊಂಡು ಡಾಕ್ಟ್ರಿಗೆ ಆ ವಿಡಿಯೋ ಕಳಿಸಿದ್ರೆ ಹಿ ವಾಸ್ ಸರ್ಪ್ರೈಸ್ಡ್. ನೋ ಸೆಲ್ಫ್ ಮೋಟಿವೇಶನ್ ಡಸ್ ನಾಟ್ ವರ್ಕ್. ಯು ಹ್ಯಾವ್ ಟು ಲೈಕ್ ಯುವರ್ ಸೆಲ್ಫ್ ಆ್ಯಂಡ್ ಬಿಲೀವ್ ದ ಪರ್ಸನ್ ಆರ್ ದ ಕ್ರಿಯೇಟರ್ ಹೂ ಇಸ್ ಗಿವಿಂಗ್ ಯು ದಿಸ್, ಅಷ್ಟೇ. ದ ಬಿಲೀಫ್ ಆನ್ whom you trust as creator, God or Shiva, whatever you ನೀವೇನು ನಂಬ್ತಿರೋದು, ಅವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಆಗುತ್ತೆ, ಹಾಗೆ ಆಗುತ್ತೆ. ಏನಾಗಬೇಕು ಅದು ಆಗುತ್ತೆ. ರೋಲ್ ಮಾಡೆಲ್ ಡೆಫಿನೆಟ್ಲಿ ಒಂದೊಂದು ಆಸ್ಪೆಕ್ಟ್ ಆಫ್ ಲೈಫ್ ಬಂದರೆ ಬೇರೆಯವ್ರು ಇದ್ದಾರೆ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನನಗೆ ನನ್ನ ಕಂಡ್ರೆ ಇಷ್ಟ. ಐ ಹ್ಯಾವ್ ಆಲ್ವೇಸ್ ಬೀನ್ ಎನ್ ಇನ್ಸ್ಪಿರೇಷನ್ ಫಾರ್ ದ ಇಂಡಿವಿಜುವಲ್ ಐ ಆಮ್. ನಾನು ತೊಗೊಳ್ಳೋ ಡಿಸಿಷನ್ಸು ಒಂಥರ ವಿಚಿತ್ರ, ಅದೇನೋ ಗೊತ್ತಿಲ್ಲ, ನನಗೆ ನನ್ನ ಕಂಡ್ರೆ ಇಷ್ಟ. ನನಗೆ ಐ ಲೈಕ್ ಮೈ ಸೆಲ್ಫ್ ದ ಮೋಸ್ಟ್. ಇವು ಒಂದೊಂದು ಆಸ್ಪೆಕ್ಟ್ ಬಂದರೆ, ಫಾರ್ ಎಕ್ಸಾಂಪಲ್ ಫಿಟ್ನೆಸ್ ಅಂತ ಬಂದರೆ, ಬಾಡಿ ಬಿಲ್ಡಿಂಗ್ ಅಂತ ಬಂದರೆ ನಮ್ಮ ಅಣ್ಣ, ಯೋಗ ಅಂತ ಬಂದರೆ ನಮ್ಮ ಟೀಚರು, ಡಾನ್ಸ್ ಅಂತ ಬಂದರೆ ನಂಗೆ ಡಾನ್ಸ್ ಹೇಳಿ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದ ಗೋಕುಲ್ ಅಂತ ಅವನು. ಸೊ ಪ್ರತಿ ಆಸ್ಪೆಕ್ಟ್ಸ್ ಆಫ್ ಲೈಫಿಗೆ ಬೇರೆಯವ್ರು ಬಂದು ಹೋದರು. ಬಟ್ ಆ್ಯಸ್ ಎನ್ ಇಂಡಿವಿಜುವಲ್ ಐ ಹ್ಯಾವ್ ಬೀನ್ ದ ಇನ್ಸ್ಪಿರೇಷನ್ ಆ್ಯಂಡ್ ದ ರೋಲ್ ಮಾಡೆಲ್ ಫಾರ್ ಮೈ ಸೆಲ್ಫ್. ಐ ಆಲ್ವೇಸ್ ಲೈಕ್ ಮೈ ಸೆಲ್ಫ್. ಯಾಕೋ ಏನಾಯ್ತು? ಏನೋ ಅದು ನೋಡು, ಏನೋ ಅದು, ಏನೋ ಏನೂ ಇಲ್ವಲ್ಲ. ಪ್ರಾಬ್ಲಮ್ಸ್ ಚೇಸ್ ಮಾಡ್ತಾ ಇದ್ದೆ. ಏನು ಮಾಡೋಣ? ಪ್ರಾಬ್ಲಮ್ಸ್ ಬಂದಾಗ ಒಂದೇ ದಾರಿ, ಫೇಸ್ ಮಾಡಿ. ಎಲ್ಲಿಗೆ ಅಂತ ಹೊರಡೋಗ್ತೀರಾ? ಯು ಕೆನಾಟ್ ಎಸ್ಕೇಪ್. ದೇರ್ ಇಸ್ ನೋ ರೂಟ್ ಔಟ್. ಫಸ್ಟ್ ಫೇಸ್ ಇಟ್.
ಏನಾಗ್ಬೋದು ಹಬ್ಬಬ್ಬ ಜೀವ ಹೋಗ್ಬೋದು ಅಷ್ಟೇ. ಅದನ್ನೊಂದು ತಲೆಯಲ್ಲಿ ಇಟ್ಕೊಂಡು ಫೇಸ್ ಮಾಡಿ. ದಟ್ಸ್ ದ ಓನ್ಲಿ ವೇ ಔಟ್. ಯು ಜಸ್ಟ್ ಫೇಸ್ ಇಟ್. ನಾನು ಅದೇ ಮಾಡ್ಕೊಂಡಿದ್ದೆ. ಫೇಸ್ ಮಾಡಿದಾಗಲೇ ನಂಗೆ ಹೊಸದು ಕಲ್ತಿರೋದು, ಆವಾಗಲೇ ಕಲಿಯೋದು ಕೂಡ. ಲೈಫ್ ಅಂದರೆ ಬರೀ ಡಿಸಿಷನ್ ಮೇಕಿಂಗಾ? ಡಿಸಿಷನ್ ಮೇಕಿಂಗ್ ಡೆಫಿನೆಟ್ಲಿ ಇವತ್ತು ಏನಿದ್ದೀವಿ ಇಟ್ ವಾಸ್ ಕಂಪ್ಲೀಟ್ಲಿ ಔಟ್ ಆಫ್ ಮೈ ಡಿಸಿಷನ್ ಅದು ಬಂದಿರೋದು. ಬೇರೆಯವರು ನಮ್ಮ ಜೀವನದ ಮೇಲೆ ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ, ನಾವು ಅದನ್ನು ತೊಗೋಬೇಕಾ? ಹಾಗಾದರೆ ಎಲ್ಲರ ಲೈಫು ಸೇಮಾ? ಎಷ್ಟು ಇನ್ಫ್ಲುಯೆನ್ಸ್ ಆದ್ವಿ, ಎಷ್ಟು ಚೇಂಜಸ್ ಆಯಿತು, ಯಾರ್ಯಾರು ಇನ್ಫ್ಲುಯೆನ್ಸ್ ಆದ್ವಿ ಅಂತ ತೊಗೊಂಡ್ರೆ ದೇರ್ ಆರ್ ಇನ್ಸ್ಪಿರೇಷನ್ಸ್, ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಸಜೆಸ್ಟೆಡ್. ಎಲ್ಲನೂ ಇದ್ದಾರೆ. ಯಾರನ್ನೂ ನಾವು ನೀನೇನು ಕೊಡೋದು ಅಂತ ಏನು ಯಾರನ್ನೂ ತಳ್ಳಕ್ಕಿಲ್ಲ. ಬಟ್ ಇವತ್ತಿನ ಇದೀವಲ್ಲ, ಇಲ್ಲಿಗೆ ಬಂದಾಗ ಫಾರ್ ಎಕ್ಸಾಂಪಲ್ ಫಿಟ್ನೆಸ್ ಇಂಡಸ್ಟ್ರಿಗೆ ಬಂದಿದ್ದು ಹೆಂಗೆ, ನಮ್ಮ ಅಣ್ಣ ಇದ್ದ, ನಾನು ಬರೀ ಟ್ರೈ ಮಾಡಬೇಕು ಅಂತ ಬಂದಿದ್ದೆ. ನನ್ನ ಪರ್ಸ್ನಲ್ ಬಿಲೀಫ್ ಏನಂದರೆ ದೇರ್ ಇಸ್ ನಥಿಂಗ್ ಕಾಲ್ಡ್ ರೈಟ್ ಆರ್ ರಾಂಗ್ ಡಿಸಿಷನ್. ಇಟ್ ಇಸ್ ಜಸ್ಟ್ ಅಬೌಟ್ ವಾಟ್ ಯು ಟೇಕ್. ನೀವು ಡಿಸಿಷನ್ ತೊಗೊಳ್ಳಿ, ಅದಕ್ಕೆ ನೀವು ಪೂರ್ತಿ ಕೊಡಿ. ಐ ಜಸ್ಟ್ ಡಿಸೈಡೆಡ್ ಸರಿ ಇದಕ್ಕೆ ಕೊಡೋಣ. ಇನ್ನು ಆರ್ಟ್ ಫೀಲ್ಡ್ ಇಷ್ಟ ಆಯಿತು ಅದಕ್ಕೆ ಕೊಡೋಣ. ಇದು ಬರ್ತಾ ಇಲ್ಲಿ ನನಗೆ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ, ಫೈನಾನ್ಸು ಆಗ್ತಾಯಿದೆ. ಸೊ ಇದಕ್ಕೆ ಫುಲ್ ಟೈಮ್ ಕೊಡೋಣ. ನಾನು ಮೋಸ್ಟ್ಲಿ ಡಿಸೈನಿಂಗಲ್ಲಿ ಇದ್ದಿದ್ದು ಇಷ್ಟೇ ಸಕ್ಸಸ್ಫುಲ್ ಆಗಿರ್ತದೆ, ಅಥವಾ ಇನ್ನೊಂದು ಡೈರೆಕ್ಷನ್ ಫೀಲ್ಡಲ್ಲಿದ್ದರೂ ಇಷ್ಟೇ ಸಕ್ಸಸ್ಫುಲ್ ಆಗ್ತದೆ. ಅದು ಬಿಟ್ಟೆ ಅಂತ ರಿಪೆಂಟು ಇಲ್ಲ, ಇಲ್ಲಿ ಇದ್ದೀನಿ ಅಂತ ಏನು ಗರ್ವನೂ ಇಲ್ಲ. ಇಟ್ಸ್ ಒನ್ ಡಿಸಿಷನ್ ಐವ್ ಟೇಕನ್, ಐವ್ ಸ್ಟಕ್ ಟು ಇಟ್ ಮೋರ್ ದೆನ್ ಆಲ್ಮೋಸ್ಟ್ 18 years ನಾವು. ಸೊ ಐವ್ ಬೀನ್ ಸಕ್ಸಸ್ಫುಲ್ ಅಷ್ಟೇ. ಸೊ ನಾನು ಅದಕ್ಕೆ ಸ್ಟಕ್ ಆಗಿದ್ದೀನಿ, ಅದಕ್ಕೆ ಐ ಆಮ್ ಡೂಯಿಂಗ್ ಗುಡ್. ಇಟ್ಸ್ ದ ಡಿಸಿಷನ್ ದಟ್ ಐವ್ ಟೇಕನ್, ಐವ್ ಸ್ಟಕ್ ಟು ದಟ್ ಡಿಸಿಷನ್ ಫಾರ್ ಲಾಂಗ್ ಟರ್ಮ್. ದಟ್ಸ್ ವಾಟ್ ಐ ಫೀಲ್ ಇಸ್ ಅನ್ ಅಚೀವ್ಮೆಂಟ್. ಲೈಫ್ ಈಸ್ ಫುಲ್ ಆಫ್ ಡಿಸಿಷನ್ ಮೇಕಿಂಗ್. ಲೈಫ್ ಎಲ್ಲ ಆ್ಯಕ್ಚುಲಿ ಡಿಸಿಷನ್ ಮೇಕಿಂಗಲ್ಲೇ ನಡೆಯೋದು. ಪ್ರತಿಯೊಂದು ನೀನು ಡಿಸೈಡ್ ಮಾಡಲೇಬೇಕು. ನೀನು ಡಿಸೈಡ್ ಮಾಡಲಿಲ್ಲ ಅಂದರೆ ಲೈಫಲ್ಲಿ ಯಾವುದೂ ಮುಂದುವರಿಯೋದೇ ಇಲ್ಲ. ಬಟ್ ಎಲ್ಲನೂ ಕರೆಕ್ಟ್ ಆಗಬೇಕು ಅಂತಲೂ ಏನೂ ಇಲ್ಲ. ಬಟ್ ಅದರಿಂದ ಆಚೆ ಬಂದಾಗ ನಾವೇನು ಕಲ್ತ್ಕೊಂಡು ಇನ್ನೊಂದು ಡಿಸಿಷನ್ ತೊಗೋತೀವಲ್ಲ, ದಟ್ಸ್ ಮೇಕ್ಸ್ ಯು ಟು ಡಿಸೈಡ್ ವೆದರ್ ದ ಪ್ರೀವಿಯಸ್ ಡಿಸಿಷನ್ ವಾಸ್ ರೈಟ್ ಆರ್ ರಾಂಗ್. ಸೊ ಹಂಗೆ ಮಾಡ್ಕೊಳ್ತಾ ಈಗಲೂ ಡಿಸೈಡ್ ಮಾಡ್ತೀವಿ. ಇವತ್ತಿನ ದಿವಸಕ್ಕೆ ಇದು ಕರೆಕ್ಟ್ ಅನ್ಸುತ್ತೆ ಅಷ್ಟೇ. ಮುಂದಕ್ಕೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆದಾಗ ಹೌದಪ್ಪ ಈ ಡಿಸಿಷನ್ ತೊಗೊಂಡಿದ್ದಕ್ಕೆ ನಾನು ಹೀಗೆ ತಪ್ಪಾಯಿತು, ನೆಕ್ಸ್ಟ್ ಇದರಿಂದ ಕಲ್ತ್ಕೊಂಡು ಇನ್ನೊಂದು ಡಿಸಿಷನ್ ತೊಗೊಂಡಾಗ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್, ಥ್ರೂ ಅವರ್ ಎಕ್ಸ್ಪೀರಿಯನ್ಸ್. ಡಿಸಿಷನ್ ತೊಗೊಂಡಾಗ ಎಷ್ಟೊಂದು ಸಲ ತಪ್ಪಾಗಿದೆ, ಅಲ್ಲಿಂದ ನೆಕ್ಸ್ಟ್ ಡಿಸಿಷನ್ ತೊಗೊಳ್ತೀನಿ ಅಲ್ವಾ. ಆಬ್ವಿಯಸ್ಲಿ ಪ್ರವೀಣ್ ಸಿಕ್ಕಿದ್ದು ಹಾಗೇ. ನಾನು ಮುಂಚೆ ಯಾವುದೋ ಒಂದು ಡಿಸಿಷನ್ ತೊಗೊಂಡಿದ್ದೆ, ಅದು ತಪ್ಪಾಯಿತು. ಅದು ಬೇಜಾರಲ್ಲಿದ್ದಾಗ ಪ್ರವೀಣ್ ಇಂಟ್ರೊಡ್ಯೂಸ್ ಆಗಿದ್ದು. ಸೊ ಆ ಥರ ಕೆಲವೊಂದು ಡಿಸಿಷನ್ಸ್ ತಪ್ಪಾದಾಗ ಇನ್ನೊಂದು ನಿನ್ನ ಕರೆಕ್ಟ್ ದಾರಿಗೆ ಹೋಗೋ ದಾರಿ ಕಾಣಿಸುತ್ತೆ, ಅಲ್ಲಿಂದ ಇನ್ನೊಂದು ರೈಟ್ ಡಿಸಿಷನ್ ಬರುತ್ತೆ. ನಮ್ಮ ಸ್ಟೋರಿ ನನಗಿಂತ ಅವರೇ ಚೆನ್ನಾಗಿ ಹೇಳ್ತಾರೆ. ಸರಿ, ಓಕೆ, ಇಲ್ಲೇನು ಸ್ಟಾರ್ಟ್ ಮಾಡೋಣ. ಓಕೆ, ದಿಸ್ ಇಸ್ ಒನ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಆಸ್ಪೆಕ್ಟ್ಸ್ ಆಫ್ ಲೈಫ್ ಇರುತ್ತಲ್ಲ, ಪ್ರೊಫೆಷ್ನಲ್ಲು, ಪರ್ಸ್ನಲ್ಲು, ಸೋಷಿಯಲು. ಓಕೆ, ನೌ ವಿ ಆರ್ ಎಂಟರಿಂಗ್ ಟು ದ ಪರ್ಸ್ನಲ್ ಲೈಫ್. ಇದಿಲ್ಲದೆ ಕಂಪ್ಲೀಟ್ ಆಗಲ್ಲ ಡೆಫಿನೆಟ್ಲಿ. ಜರ್ನಿ ಆಫ್ 15 years ಡ್ಯಾನ್ಸ್ ಮಾಡ್ತಾಯಿದ್ವಿ, ಅದ್ರ ಜೊತೆ ನಾನು ಪ್ರೊಫೆಷ್ನಲಿ ಈ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಆಯಿತು. ಇದ್ರ ಮಧ್ಯ ನಂದು ಪರ್ಸ್ನಲ್ ಒಂದು ಜರ್ನಿ ಇದೆ. ಅಂದರೆ ನನ್ನ ವೈಫು ನಾವು ಎಲ್ಲಿ ಮೀಟ್ ಮಾಡಿದ್ವಿ ಅಂತ ವೆರಿ ಇಂಟ್ರೆಸ್ಟಿಂಗ್ ಅಲ್ಲ. ನಮ್ಗೆ ಅದೊಂಥರ ಸಾಫ್ಟ್ ಫೀಲಿಂಗ್ ಅದ್ರ ಬಗ್ಗೆ ನೆನೆಸ್ಕೊಂಡಾಗೆಲ್ಲ. ಇಟ್ ಆಲ್ ಸ್ಟಾರ್ಟೆಡ್, ನಾವು ಡಾನ್ಸರ್ಸ್ ಅಲ್ವಾ ಬೇಸಿಕಲಿ. ನಾನು ಫ್ರೀ ಸ್ಟೈಲ್ ವೆಸ್ಟರ್ನ್ ಡ್ಯಾನ್ಸರು, ಅವಳು ಆಥೆಂಟಿಕ್ ಹಾರ್ಡ್ ಕೋರ್ ಕ್ಲಾಸಿಕಲ್ ಡ್ಯಾನ್ಸರು. ನಮ್ಮಿಬ್ಬರು ಮಧ್ಯ ಒಂದು ಪ್ರೊಫೆಷ್ನಲ್ ಗ್ರೂಪ್ ಬರುತ್ತೆ. ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ಹಿಂಗೆ ಸ್ನೇಹ ಅಂತ ಒಬ್ರು ಇದ್ದಾರೆ, ಅವ್ರು ಸ್ಟಾರ್ಟ್ ಮಾಡ್ತಿದ್ದಾರೆ. ಸ್ನೇಹ ಅಂತ ಇನ್ನೊಂದು ಗ್ರೂಪ್ ಇದೆ, ಭ್ರಮರಿ ಅಂತ. ಆ ಭ್ರಮರಿ ಗ್ರೂಪಿಂದ ನಾವು ಹೊರಗಡೆ ಡ್ಯಾನ್ಸ್ ಕಾಂಪಿಟೇಷನ್ಸ್, ಡ್ಯಾನ್ಸ್ ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ವಿ. ಇಟ್ಸ್ ಎ ಕಂಟೆಂಪ್ರರಿ ಗ್ರೂಪ್ ಅಂತ. ಅಂದರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಕ್ಲಾಸಿಕಲ್ ಡ್ಯಾನ್ಸರ್ಸ್ ಬೇಕು, ವೆಸ್ಟರ್ನ್ ಡ್ಯಾನ್ಸರ್ಸ್ ಬೇಕು. ಒಂದು ಬ್ಯಾಲೆ ಮಾಡ್ತಾಯಿದ್ದೀವಿ ಥ್ರೂಔಟ್ ಇಂಡಿಯಾ. ಕರ್ನಾಟಕನ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಬ್ಯಾಲೆ ರೆಡಿ ಆಗ್ತಾಯಿದೆ. ವಿ ವಾಂಟ್ ಆಲ್ ಡ್ಯಾನ್ಸರ್ಸ್ ಅಂತ ಒಂದು 30 ಜನ ಡ್ಯಾನ್ಸರ್ಸ್ನ ಸೇರಿಸಿ ಶಿ ಕಮ್ಸ್ ಔಟ್ ವಿತ್ ಎ ಕಾನ್ಸೆಪ್ಟ್ ಕಾಲ್ಡ್ ಸ್ವಾಗತ ಸುಸ್ವಾಗತ ಅಂತ. ಒಂಥರ ವಿಯರ್ಡ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾವಿಬ್ಬರು ವಿ ಆರ್ ಪಾರ್ಟ್ ಆಫ್ ದ ಟೀಮ್. ಜಾಸ್ತಿ ನಾನು ಹುಡುಗರ ಜೊತೆ ಎಲ್ಲ ಮಾತಾಡ್ತಾ ಇರಲಿಲ್ಲ. ಅಂದರೆ ಒಂದಿನ ಡೆಲ್ಲಿಲಿದ್ದೀವಿ. ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಡೆಲ್ಲಿ ಆಲ್ಮೋಸ್ಟ್ ನಂಗೆ ಗೊತ್ತಿರ 11-12 ಗಂಟೆ ಬಟ್ಟೆ ಎಲ್ಲ ಐರನ್ ಮಾಡಿಸ್ತಾಯಿದ್ದೀವಿ. ಐರನ್ ಮಾಡಿ ನೆಕ್ಸ್ಟ್ ದಿನಕ್ಕೆ ಶೋಗೆ ರೆಡಿ ಆಗ್ತಾಯಿದ್ವಿ. ಆ ಫೇಸಲ್ಲಿ
ಆಲ್ ಆಫ್ ಎ ಸಡನ್ ಐ ಸಿ ಅವಳು ಆಮೇಲೆ ಇನ್ನೊಂದು ರಶ್ಮಿ ಅಂತ ಇನ್ನೊಂದು ಅವಳ ಫ್ರೆಂಡ್ ಇಬ್ಬರೂ ಎಲ್ಲೋ STD ಬುಕ್ ಹೋಗ್ಬೇಕು, ಒಂದು ಫೋನ್ ಮಾಡಬೇಕು ಮನೆಗೆ ಬಾ ಅಂತ ಹೋಗ್ತಾರೆ.